ಸರ್, ಈಗ RSS ಚಟುವಟಿಕೆಗಳಿಗೆ ನಿರ್ಬಂಧ ಇರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಗಂಭೀರ ಚಿಂತನೆಯಲ್ಲಿದೆ. ಅದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲೂ ಸಹ ಚರ್ಚೆ ಆಗುತ್ತೆ. ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡಿ ಒಂದು ಪತ್ರ ಬರೆದಿದ್ದಾರೆ. ಯಾರ್ಯಾರು ಅಧಿಕಾರಿಗಳು ಗೌರ್ಮೆಂಟ್ ಸರ್ಕಾರಿ ನೌಕರರು RSS ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದನ್ನು ನಿಷೇಧ ಮಾಡಬೇಕು ಅಂಥವ್ರನ್ನ ಈಗ ಸಸ್ಪೆಂಡ್ ಮಾಡ್ಬೇಕಂತ ಸರ್ ಇದು ಮಾಡಿದ್ರು ಪತ್ರದ ಮುಖಾಂತರ. ಪ್ರಿಯಾಂಕಾ ಖರ್ಗೆ ಅವರು ಯಾವ ತಾಲಿಬಾನ್ ವಿರುದ್ಧ ಮಾತಾಡಿದ್ದಾರೆ ಅಥವಾ ಯಾವ ಮುಸ್ಲಿಂ ಭಯೋತ್ಪಾದನೆ ವಿರುದ್ಧ ಮಾತಾಡಿದ್ದಾರೆ ಅಥವಾ ಎಲ್ಲಿ ಮುಸ್ಲಿಂ ಗಲಭೆ ಆಗಿದೆ ಅದ್ರ ಬಗ್ಗೆ ಮಾತಾಡಿದ್ದಾರೆ, ನನಗೆ ಅದನ್ನು ತೋರಿಸ್ಲಿ. ಅದಾದಮೇಲೆ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ, ರಾಷ್ಟ್ರೀಯತೆ ಬಗ್ಗೆ ಮಾತಾಡುವಂಥ, ರಾಷ್ಟ್ರೀಯತೆ ಬಗ್ಗೆ ಕೆಲಸ ಮಾಡುವಂಥ RSS ಬಗ್ಗೆ ಮಾತಾಡೋಕ್ಕೆ ಇವ್ರಿಗೇನಾದರೂ ಒಂದು ನೆಲೆ ಸಿಗ್ತದೆ ಅಂತ ಹೇಳ್ಬೋದು. ಯಾವುದೋ ಒಂದು ರಾಷ್ಟ್ರದ ಪರವಾಗಿರುವಂಥ ಸಂಸ್ಥೆಗೆ ಈ ರೀತಿ ಅವರು ಒಂದು ಸ್ಟ್ಯಾಂಡ್ ತೊಗೊಳ್ಳೋದೈತಲ್ಲ, ಅವ್ರದ್ದು ಕಲುಷಿತ ಮನಸ್ಸು ತೋರಿಸ್ತೈತಿ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದಂತಂದ್ರೆ, ನೀವು ಬುದ್ಧಿವಂತರದಿರಿ, ಎಜುಕೇಟೆಡ್ ಅದಿರಿ, ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಹಿತ್ಯ ಏನೈತಿ ಅದನ್ನು ತರಿಸಿ ಓದ್ರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರ ಧ್ಯೇಯ ಉದ್ದೇಶ ಏನಿದ್ದು ಅವನ್ನ ತಿಳ್ಕೊರಿ. ಅದರ ಸದ್ಯದ ಕಾರ್ಯವ್ಯಾಪ್ತಿ ಏನೈತಿ, ಕಾರ್ಯ ಚಟುವಟಿಕೆ ಏನೈತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಲಿ ಬೇರೆ ಸದಸ್ಯರಾಗಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಏನನ್ನೋ ತಿಳ್ಕೊರಿ. ಅದಾದಮೇಲೆ ನೀವು ಹೋಯ್ತಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೇನಾದರೂ ಸ್ವಲ್ಪ ಸಿಗ್ತೈತಿ. ಅದನ್ನು ಬಿಟ್ಟು ಈ ರೀತಿ ಕಲುಷಿತ ಮನಸ್ಸಿಟ್ಕೊಂಡು ಒಂದು ಹಳದಿ ಕಣ್ಣದಿಂದ ನೋಡಿ ಈ ರೀತಿ ಪಬ್ಲಿಸಿಟಿ ಸಂಬಂಧ ಏನಾದರೂ ಸ್ಟೇಟ್ಮೆಂಟ್ ನೀವು ಏನು ಕೊಡ್ತಿರಲ್ಲ, ಇದು ನಿಮ್ಗೆ ಭಾಳ ದೂರ ತೆಗೆದುಕೊಂಡು ಹೋಗೋದಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಒಂದು ವೇಳೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಆ ಸಂಬಂಧಪಟ್ಟ ನಿರ್ಧಾರ ಏನಾದರೂ ಪ್ರಕಟ ಆದರೆ ಪಕ್ಷದ ನಿಲುವೇನಿರುತ್ತೆ? ಪಕ್ಷದ ನಿಲುವು ಏನಾದರೂ ರಾಷ್ಟ್ರದ ಪರವಾಗಿ ಕೆಲಸ ಮಾಡುವಂಥ RSSದ ವಿರುದ್ಧವಾಗಿ ಏನು ಇವರು ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನು ಯಾವ ರೀತಿ ವಿರೋಧ ಮಾಡಬೇಕು ನಾವು ಅದನ್ನು ವಿರೋಧ ಮಾಡ್ತೀವಿ. ರಸ್ತೆ ಮೇಲೆ ಬಂದಾದರೂ ಹೋರಾಟ ಮಾಡಿ ವಿರೋಧ ಮಾಡ್ತೀವಿ ಅಥವಾ ಕಾನೂನು ಮೂಲಕ ಆದರೂ ಹೋರಾಟ ಮಾಡ್ತೀವಿ. ನೋಡಿರಿ, ಈ ಟೈಪ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ತೊಂದರೆ ಮಾಡೋಕ್ಕೆ ಭಾಳಷ್ಟು ಜನ ನಮ್ಮ ರಾಷ್ಟ್ರದಲ್ಲಿ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಮೊದಲಿಂದನೂ ನಮ್ಮ ರಾಷ್ಟ್ರದಲ್ಲಿ ಲೆಫ್ಟಿಸ್ಟ್ಗಳನ್ನ ಐಡಿಯಾಲಜಿಕಲಿ ಅವರ ಎಲ್ಲ ಸ್ಥಾನದಲ್ಲಿ ಇರ್ತಿದ್ರು. ಅವ್ರು ಮೊದಲಿಂದನೂ ಇದನ್ನು ಪ್ರಯತ್ನ ಮಾಡಿದ್ದಾರೆ, ಈಗೂ ಇವ್ರು ಪ್ರಯತ್ನ ಮಾಡಿದ್ದಾರೆ. ಏನು ಅದರಲ್ಲಿ ಏನು ಫರಕ್ ಆಗೋದಿಲ್ಲ.